ವಿಷಯ ಗೊತ್ತುಜ್ಜಿ ಅಂಚಂದು ಆನೆ ಪಾತ್ರ ಒಂದಿತ್ತದ ಅಂಡ ವಿಷಯ ತಿಳಿಯೋಣ್ರೆ ಅಂಡ ಇಜ್ಜತ್ತ ತುಗ ಅಗಲ ಕೈತಲ್ಲ ಬೋದು ಅಕ್ಕಡನೆ ಪಾತ್ರಗ ಒಂಚೂರು ಪಣೋಲಿಯ ನಮ್ಮನ್ನ ಕೇಳುವ ನೀನು ತೋಟದನ್ನಯ್ಯ ಕೇಳಯ್ಯ ಕೇಳಯ್ಯ ತೋಟದನ್ನಯ್ಯ ಎಂಬವನೀಗ ನೀರಡಿಕೆ ಇತ್ತೆ ಮುಲ್ಪ ದಿಕ್ಕಿ ಬೇರೆ ಬಾಕಿ ಪೂರ ಉರ್ಲೆ ಸಾರ್ದು ಪೂರ ಬೇಜಾರಾಗ್ಬಿಡ್ತದೆ ನಾನು ಬಾಬಕ್ಕೆ ನೀರು ಮಾಡ್ತೀನಿ ಮತ್ತಿನ ತಿಂದ್ರೆ ನೀರು ಮಾಡ್ತೀನಿ ಅಂತ ನಾನು ಬೇರೆ ಭಾಗ ಬೇಕು ಹೋಗ್ತೇನೆ ನೀರಡಿಕೆ ಇದ್ದಾವೆ ಓ ಬಸವಳಿದಿದ್ದೆ ಬಸಾಳೆನ ಬಸಾಳೆಗೆ ನಮ್ಮ ಬಾಲ ಅನ್ನು ಬಸಾಳೆಗೆ ಬಸಾಳೆ ಉಪ್ಪೆರೆ ಎತ್ತುಗಿಂಬ ನೈತುಲ ಬೆಂದು ರೊಟ್ಟೆದ ನೀರು ಗೋಪಿ ನಡ್ಕೊಂಡದ ರಡ್ಡು ದೊಂಪ ಇಡೇನ ಬಸಾಳೆ ಪಾಡ್ದಿತ್ತ ಉಪ್ಪು ಒಂಜಿ ಬಸಾಳೆ ಇತ್ತು ತೋರಾದಿತ್ತು ಗೊತ್ತುಂಡ ಸೊಡ್ಕುದು ಬಸಾಳೆನೆ ಎಂದು ಒಂಜಿ ದಿನ ಮೂರ್ತಿ ಆನಿಂಚ ದಾರಿ ಹಿಡ್ದು ಜತ್ತದ ಬತ್ತೆ ಇಂಚೆ ತೂಪೆ ದಾದೇನು ತೂಪಿನಿ ಮಾರಾಯ ಒಂಜಿ ಪೆತ್ತ ಬಸಾಳೆ ದೊಂಪದ ಮಿತ್ತಿಂಚ ಮುತೋಂದು ಬಸಳೆ ದಂಪದ ಮಿತ್ತುಕೊಂಡ ಲೆಂಚಿದ ಮಿತ್ತು ಓದು ತೂದಿನ ಹತ್ತು ಬಸಳೆ ದಂಪಡಿಂಚ ತಾಡು ಪಾರ್ದು ಐದು ಒಕ್ಕ ಅವೇನು ತಿರ್ತು ಪಾರ್ದು ಐತ ಅವೇನು ಬಸಳೆನು ಮಾತ ñಕ್ಕನಿ ಐ ತಿಂದು ಪಾರ್ದು ಐತ ಮಿತ್ತು ಓದಿನಿ ಗೊತ್ತುಂಡ ಬೇಜಾರ ರಡ್ಡು ಪೆಟ್ಟು ಬುಡ್ಕ ಅಂದಾಂಡು ಪೆತ್ತ ನಮ್ಮನಿ ದಾನ ಅನ್ಪ ಯಾವ ಓದ್ತಿ ಪೆತ್ತೆ ಕಬೋಲ್ತಿ ಕಪಿಲೆ ಅಂದ ಕಪಿದೇವು ಬಸಾಲೆ ಎತ್ತಿ ಕೊಡ್ತುನ ನನ್ನ ಬರ್ಪಿನ ಮರಿಯಲ್ಲೋಗು ಬಲೆ ಬಸಾಲೆ ಕೊಡ್ತುನ ಕೊಡ್ತಾವಾ ಆ ಬಸಾಲೆ ನಿನ್ನ ಬಿಸಾಲಡೆ ಪಡಿ ಮಳೆಯಲ್ಲಿ ಬೆಂಡಾಗಿದ್ದೇವೆ ಬಸಾಲೆ ಅಂತ ಬೆಂಡೆಕಾಯಿಗೆ ಬೇರೆ ಬೆಂಡೆಕಾಯಿಗೆ ಬೆಂಡೆಲ್ಲ ಉಂಟಲ್ಲ ಮಿತ್ತು ಪೊಟ್ಟಿ ಕಂಡು ಪೋಯ್ಸರಿ ಮಾಡ್ತೀನಿ ಪೋಯ್ಸರಿ ರಡ್ಡೋಲಿ ಎಡ್ಡೇನು ಬೆಂಡೆಕಾಯಿ ಬಂದದ್ದು ದೈಕುಳು ಮಾತು ಇತ್ತ ಕರ್ಮಾರ್ಥ ಮಾರುತ್ತಲ್ಲ ಇದ್ದತ್ತು ದೂರ ಅಲ್ಪ ಪಾಂಡ ಗೊಬ್ಬರ ಅಂಚೆತ್ತು ಅಂಡ ದಾದ ಅನ್ಪುನಿ ಪಣಿಗೆ ಬೆಂಡೆಕಾಯಿ ಆಯ್ ಪಕ್ಕ ಬೆಂಡೆಕಾಯಿನ ತೂಪೆ ಎಂಬ ಬೆಂಡೆಕಾಯಿ ಮಾತನ್ನ ಇಂಚ ಚುರುಂಟು ಕಾಕಿ ಹೋಗಿ ಚುರುಂಟು ಏನೇ ಗೊತ್ತು ಇಂಚನೆ ನಾಯನ ಮಿತ್ತಿನ ಎಂಕಪ್ಪನ ತೋಟ ತೂಡು ಬೆಂಡೆಕಾಯಿ ಮಾತ ಸೊರ್ಕು ಜೀಪಿತ್ತು ತಪ್ಪ ಬೆಚ್ಚಾಂಡು ನಾಯನ ತೋಟಕ್ಕೆ ಪೋಯ್ನಿ ನಾಲ್ ಬೆಂಡೆಕಾಯಿನ ಕಂತೀನಿ ಒಂದು ಲೆಂಕಿರ್ಗೆ ಕಟ್ಟಿನಿ ಎಂಕಲ ಬೆಂಡೆಕಾಯಿ ತಿದ್ದು ನಿಂಚ ಊರ್ನಿ ಹೌದಾ ತೂದಂಡಲ ಕಲ್ಪಾಡಿ ತೂದಂಡಲ ಅಂಚ ಬುಲೇರ ಕಲ್ಪಾಡದು ಓದಿ ಕಲ್ಪು ನಿನ್ನೆತ್ತ ಬುದ್ಧಿ ಆತೆ ಇಂಚ ಚುರುಂಟು ಕಾಟಿದೆ ಹೋಗ್ಬಿಡಿ ಬೇಜಾರ ಬೆಂಡೆಕಾಯಿ ಇಲ್ಲ ಬೆಂಡೆಕಾಯಿ ಹಾಗೆಲ್ಲ
ಎಕ್ಕಡು ಬೈತಾರೆ ಮಕ್ಕಳಿಗೆ ಕೇಂದ್ರ ಅಂಸಾಡಿ ಬಿಡ್ಬಿಟ್ಟು ಕಲಿಗೇನು కొంచెం అట్లేకమే గోడుందాపుడు కీడియరటి ఆపుచి నా జన తూపేరక్క ఎంకల పల ಕೆಲವು కొంచెం ಬರ್ಬೇಕು ಬತ್ತದುಂಡತ ಕಲ್ಲಿ ಉಂಡು ನಿಂಚ ಸೀದೊಡು ಕೇನು ಕೇಂದ ಗೊತ್ತಾಪುಂಡತ ಮೆಲ್ಲ ಇಲ್ಲ ಪಿರಾವದು ಬರ್ಪಿನಿ ಅಣ್ಣಯ್ಯ ಎಂಕಲ ಪೆತ್ತ ಬೈದಿಂಡ ಪೆತ್ತ ಲೋಯಿನ್ ಕೇನು ಕಲಿನಿ ಕೇನು ಯಾನು ದುಂಬೆ ಬೈತ ಮುಟ್ಟೆದಾಡಿ ಇಟ್ಕೊಂಡು ದೀಪಿನಿ ಆ ಬೈತ ಮುಟ್ಟೆದಲ್ಪ ಕಟ್ಟು ಬಾಟೆ ಪನ್ಪಿನಾಡಿಗೆ ಅಡೇಗೆ ಬೈತ ಮುಟ್ಟೆದಲ್ಲಿ ಹೋಪಿನಿ ಕಲ್ಲಿನಿದೆ ತೊಂಡಿ ಸೀದಾ ಹೋಪಿನಿ ಕೇಂಡ ಪನ್ಪಿನಿ ಬೇ ಕೇಂಡ ಎಂಜಿನಕ್ಕೆ ಕಲಿ ಕೇಂಡ ಅವು ಹೆಂಗ್ ಕತ್ತು ಅವು ಇಲ್ಲಡೆ ಬಂದೋಗು ಮೈಪೇರೆ ಬಂದೋಗು ಕರ್ಮ ಮಗಳ್ಕೊಳೋದು ತೊಂಡೆಗೆ ಮೈಪಿನಿ ಕಲಿ ಇಷ್ಟೇ ಅವು ಕೊಡ್ರೆ ಉಂಟು ಬೇರೆ ವೆಂಕ ಮನ ಮಗ ಕೊಡ್ರೆ ಹಾಗಲ್ಲ ಅಲ್ಲಿ ಕಟ್ಟಿದ್ದು ಬೇಡ ಕಟ್ಟಿದಿನ ಒಟ್ಟ ಹುಟ್ಟಿದ್ದು ಬೇಕು ಎಳನೀರು ಎಕಡೆ ಬಾಯಾರು ಬಂದಿರಿ ತೇಡ ನೀರುವನೊಂದು ನಿಘಂಟು ಮಲ್ಪಾಡು ಓದೆ ಬೇರೆ ನಿಘಂಟು ಮಲ್ಪಾಡಿ ಸಿಹಿಯಾಳ ಶಿಂಬಳ ಸಾರಿ ಕೇಳ ಬೊಂಡ ಭಾಷೆಯಲ್ಲಿ ಬೊಂಡಕೇನು ನಂಬು ಅಯ್ಯೋ ದೇವ ಬೊಂಡದೊಂದು ಸುದ್ದಿದೆ ಕೊಟ್ಟು ಮಾರ ಆಯ್ತ ವ್ಯವಹಾರ ಮತ್ತೆ ಆ ತೂಪಿನೇನು ಉಂಟದೈತೆ ಎನ್ನ ಬಡಿದಿ ತೂಪಿನಿ ಮೊಂಟಿ ಎಂಕುಳ್ಳ 25 ರೂಪಾಯಿ ಬೆಂಡ ತೆತ್ತೊಂಡು ನೀ ಗೊತ್ತುಂಡ 25 ರೂಪಾಯಿ ಬೊಂಡ ತೆತ್ತೊಂಡು ನೀ ಅಪ್ಪೆ ಮಾರ್ಗದ ಬರಿಯಲ್ಲಿ ಅಧಿಪತ್ಯ ಮಾರುತ್ತಿದ್ದಾರೆ ಬೇಜಾರಾಗ್ತದೆ ಗೊತ್ತಾಯ್ತಾ ಬೇಜಾರಾಗ್ತದೆ ಯಾಕೆಲ್ಲ ಬಡಿದು ಬಂದ ಬೊಂಡದ ಸುದ್ದಿ ಬೋರ್ಜಿ ಇದಾದಂತ ಕಲಿತ ವ್ಯವಹಾರ ಈ ಮಾಲ್ಪು ಬೊಂಡದ ವ್ಯವಹಾರ ಯಾನು ಮಾಲ್ಪೆ ಮುರ್ರಾಣಿ ಉಂಡತ್ತ ಕುರ್ಲೆ ತಾಡ್ದು 4 ತಿಂಡಿಯಲ್ಲಿ ಬೂರ್ತೀನಿ ಯಾನ್ ಡೇಟಿನ ಅಪ್ಪಿ ಎನ್ನ ಬಡಿದು ನಿಪ್ಪ ಕಾಂಡಿರ್ತು ಬೈ ಮುಟ್ಟೆ ನನ್ ಬಿರಿ ಬತ್ತೊಂದು ಬೈದ ಬೊಂಡದ ಎತ್ತೀನಿ ಯಾ ಬಂಡೆ ಹತ್ತು ಮಾರ ಇದೆ ಯಾನು ತೆತ್ತಿನ ದಾರೆರ್ದು ಕುರ್ಲೆ ತಾಡ್ದು ಬೂರ್ತೀನಿ ಬೂರ್ನ ಮಲ್ಲೆ ಕೊನದ ಅಡಿಗೆ ತಿಕ್ಕವು ಓಟೆ ತಿಕ್ಕವು ಮರಲ ಹೆಂಗೆ ತಿಕ್ಕ ಅಲ್ಲ ಅಂಚಾದ ನನಗ ಓ ವ್ಯವಹಾರ ಅಂಡಲ್ಲ ಕಲಿ ಬೋಡ್ಕೊಂಡಲ್ಲ ರಟ್ಟು ಕುಗ್ಜುಲಿ ಎಂಚಾಂಡಲ ಆಗಿದೆ ಎತ್ತಿದ್ದೀನಿ ಮಕ್ಕಳಿಗೆ ಕೊರ್ಪೆ ಬೊಂಡ ಕೊಟ್ಟಿ ಅದ್ರಿಂದ ಹೋಯರ பண்ணுತ್ತೆ ಅಣ್ಣಯ್ಯ ಬೊಂಡದವನೇ ಕಂದುಕೂರು ಜಾಪು ಜಪ್ಪ ಕೊರ್ಪುಣೆ ಬೊಂಡದವೇ ಸುತ್ತಿನ ಪೆರ ಅಲ್ಲಿ ಕೊರ್ಪುಣೆ ಕೊರ್ಪಿನ ಮೂಜಿ ಬಾತಾರೆ ಮೂಜಿ ಅತ್ತಿ 330 ಬಾತೆರೆಗಳ ಕೊರ್ಪುಜಿ ಕೊರ್ಪುಣೆ ದಾದ ದೃಷ್ಟಿ ಮಾರೆ ಕಲ್ತು ಮಾಡ್ನೇನ ಓ ದೇವರೇ ಈ ಭಯಂಕರ ಮಾರೆ ಎನ್ನ ಬಡಿದಿ ಹೊತ್ತಿಂದ ಬೆರಿವತ್ತೊಂದು ಒಂಜಿ ಕೊರ್ಪೆ ಬೊಂಡು ಬರ್ದು ಬೋರ್ಡು ಮಾರ ಬೊಂಡವರ ಬೊಂಡ ಅವಧಿ ಪೂರ್ತಿ ನಂಗೆ ಕೊರ್ಲೆ ಮೇಲೆ ಬೊಂಡ ಮಲ್ಲ ಬೊಂಡೆ ಬಂದು ಗೊತ್ತು ಭಗವತಿ ಏನು ಪರಮೇಶ್ವರಿ ಅವನು ಕೆತ್ತಿಕೊಟ್ಟಿರುವಂತಹ ಸಿಹಿಯಾಳವನ್ನ ಕುಡಿದೆ ಜಾತಿ ಭ್ರಷ್ಟಳಾದೆ ನೀತಿ ಭ್ರಷ್ಟಳಾದೆ ಇನ್ನು ಮುಂದೆ ನಮ್ಮ ಒಟ್ಟಿಗೆ ನೀನು ಬರುವುದಕ್ಕಾಗುವುದಿಲ್ಲ ನಿನ್ನ ದಾರಿಯನ್ನು ನೀನು ನೋಡಿಕೊಳ್ಳಬಹುದು ಪರಮೇಶ್ವರಿ ಜಾತಿ ಭ್ರಷ್ಟಳಾದೆ ನೀತಿ ಭ್ರಷ್ಟಳಾದೆ ಎನ್ನುವ ಹಾಗೆ ಒಬ್ಬಗೊಂಡೆಯ ಸತ್ಯ
ಅಮ್ಮ ಓ ನನಗೆ ಯಾವ ಜಾತಿ ಎನ್ನುವುದು ಮುಖ್ಯವಲ್ಲ, ಅವನ ನೀತಿ ಯಾವುದು ಎನ್ನುವುದು ಮುಖ್ಯ. ಮಾತ್ರವಲ್ಲ, ನಾವು ಹೊರಟು ಬರುವಂತಹ ಸಂದರ್ಭದಲ್ಲಿ ನಮ್ಮ ಜನಕ ಆಡಿದಂತಹ ಮಾತು, ಮಕ್ಕಳೇ ಇಂತಹ ಸ್ಥಳದಲ್ಲಿ ನೆಲೆಯಾಗಬೇಕು ಎನ್ನುವಾಗಿ ಹೇಳಿದವರಲ್ಲ, ನಿಮಗೆ ಮನ ಬಂದಂತಹ ಸ್ಥಳದಲ್ಲಿ ನೆಲೆಯಾಗಿ ಎನ್ನುವ ಹಾಗೆ ಅವರಿದ್ದಂತಹ ವಚನ. ಈ ಸಸಿ ಹಿಂದೂ ಪ್ರದೇಶಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದೇನು ಆಕರ್ಷಣೀಯವಾಗಿ ನನ್ನನ್ನು ಸೆಳೆಯುವುದಕ್ಕೆ ಆರಂಭವಾಯಿತು. ಇಲ್ಲಿಯೇ ನೆಲೆಯಾಗಬೇಕು ಎನ್ನುವ ಹಾಗೆ ಆವಾಗಲೇ ನಾನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದವಳು. ಆದ್ದರಿಂದಲೇ ತೋಟದಣ್ಣಯ್ಯ ಕಿತ್ತಿಕೊಟ್ಟಂತಹ ಸಿಹಿಯಾಳವನ್ನು ಕುಡಿದೆ. ಅಮ್ಮ ಏನು, ನೀನೊಂದು ನನಗೆ ಅನುಮತಿಯನ್ನು ಕೊಡಬೇಕು. ಹೇಗೆ? ಅವನ ಕುಲ ಬಾಂಧವರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಈ ಸಸಿ ಹಿಂದೂ ಪ್ರದೇಶದಲ್ಲಿ ಭಗವತಿಯಾಗಿ ನಾನು ನೆಲೆಗೊಳ್ಳುವುದಕ್ಕೆ ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಡುವೆಯಾ ಅಮ್ಮ? ಭಗವತಿ, ನಿನ್ನ ಮನಸ್ಸಿನಲ್ಲಿ ಅಂಕುರಿಸಿರುವಂತಹ ಆಸೆ ಯಾವುದು ಎನ್ನುವ ಹಾಗೆ ಅರ್ಥ ಮಾಡಿಕೊಂಡವಳು ನಾನು. ಆ ಕಾರಣದಿಂದಲಾಗಿ ಈ ಪ್ರದೇಶವನ್ನ ಬಂದು ಸೇರಿಕೊಂಡ ಸಮಯದಲ್ಲೇ ನಿನ್ನ ಮುಖವನ್ನು ನೋಡಿದವಳು ನಾನು. ಆವಾಗಲೇ ಬದಲಾವಣೆ ಎನ್ನುವುದು ಆರಂಭವಾಗಿದೆ. ಅದಲ್ಲದೆ ಮಳೆಗಾಳಿ ಬಿಲ್ಲವನ್ನು ಕೆತ್ತಿಕೊಟ್ಟಿರುವಂತಹ ಸಿಹಿಯಾಳವನ್ನ ಕುಡಿದೆ. ಆವಾಗ ನೀನಾಡಿದ ಮಾತು, ನನಗೆ ನೀತಿ ಎನ್ನುವುದು ಮುಖ್ಯ, ಭಕ್ತಿ ಎನ್ನುವುದು ಮುಖ್ಯ, ಜಾತಿ ಎನ್ನುವುದು ಮುಖ್ಯವಲ್ಲ ಎನ್ನುವ ಹಾಗೆ. ಹೀಗಿರುವಾಗ ಮಳೆಗಾಳಿ ಬಿಲ್ಲವರನ್ನ ಉದ್ಧರಿಸುವ ಸಲುವಾಗಿ ಅವರ ಕುಲದೇವತೆಯಾಗುವುದರ ಮುಖೇನವಾಗಿ ಇಲ್ಲಿಯೇ ನೀನು ನಿಂತು ಅನುಗ್ರಹಿಸುತ್ತೀಯ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಸರಿ, ನಿನಗೆ ನಾನು ಅಭಯವನ್ನು ಕೊಡುತ್ತೇನೆ. ಸಂತೋಷವಾಯಿತು. ಹಾಗಾದರೆ ಇಲ್ಲಿ ನಾನು ನೆಲೆಯಾಗುವುದಕ್ಕೆ ನನಗೆ ಅನುಮತಿಯನ್ನು ಕೊಡುತ್ತಾ ಇದ್ದೀಯ? ಹೌದು. ನಿನ್ನನ್ನು ಕಾಣುವಂತಹ ಬಗೆ ಹೇಗಮ್ಮ? ಭಗವತಿ, ಇಷ್ಟು ಸಮಯಗಳವರೆಗೆ ಸಾಗಿ ಬಂದವರಿದ್ದೇವೆ. ಇನ್ನು ಮುಂದಕ್ಕೆ ನಿನ್ನನ್ನು ಬಿಟ್ಟು ನಾನು ದೂರ ಸರಿಯುವವಳಲ್ಲ. ಅಣತಿ ದೂರದಲ್ಲಿಯೇ ನಾನು ಕೂಡ ನೆಲೆಯಾಗುವವಳಿದ್ದೇನೆ. ಭಕ್ತಾದಿಗಳೆಲ್ಲರೂ ಕೂಡ ಒಟ್ಟಾಗಿ ನನಗೊಂದು ದೇವಾಲಯದ ನಿರ್ಮಾಣವನ್ನ ಮಾಡುತ್ತಾರೆ. ವರ್ಷಂಪ್ರತಿ ಜಾತ್ರಾ ಮಹೋತ್ಸವ ಎನ್ನುವ ಹಾಗೆ ನೆರವೇರುತ್ತದೆ. ಜಾತ್ರೆಯ ಮೊದಲ ಅಂಗವಾಗಿ ಧ್ವಜಾರೋಹಣ, ಕೊನೆಯ ಅಂಗವಾಗಿ ಧ್ವಜ ಅವರೋಹಣ. ಆ ಸಮಯದಲ್ಲಿ ನೀನು ನಿನ್ನ ಕುಲ ಬಾಂಧವರನ್ನ ಒಟ್ಟಾಗಿ ಸೇರಿಸಿಕೊಂಡು ಬಂದು ನನ್ನ ಆಲಯದ ಹೊರ ಪ್ರಾಂಗಣವನ್ನ ನೀನು ಬಂದು ಸೇರಿಕೊಂಡೆ ಅಂತಾಗಿದ್ದರೆ ಜಾತ್ರೆಯನ್ನು ನಾನು ಸ್ವೀಕರಿಸಿಕೊಡುತ್ತೇನೆ. ರಥವನ್ನ ಏರುವಂತಹ ಸಮಯದಲ್ಲಿ ರಥದ ಎದುರಿಗೆ ನೀ ಕುಲ ಬಾಂಧವರನ್ನ ಒಟ್ಟಾಗಿ ಸೇರಿಸಿಕೊಂಡು ಬಂದೆ ಅಂತಾಗಿದ್ದರೆ ಆ ಕಾಲದಲ್ಲಿ ನಾನು ರಥವನ್ನ ಏರುತ್ತೇನೆ. ನೀ ಬಾರದೆ ಇದ್ದೆ ಅಂತಾಗಿದ್ದರೆ ಆ ಕಾಲದಲ್ಲಿ ನಾನು ಯಾವ ಕಾರಣಕ್ಕೂ ಜಾತ್ರೆಯನ್ನ ಸ್ವೀಕರಿಸಿಕೊಳ್ಳುವವಳಲ್ಲ. ಇದು ನಾನು ನಿನಗೆ ಕೊಡುವಂತಹ ಮಾತು. ಆವಾಗ ನಾವು ಒಂದಾಗುತ್ತೇವೆ ಎನ್ನುವುದು ಪ್ರಪಂಚದಕ್ಕೆ ಕಾಣುವುದಕ್ಕೆ ಮಾತ್ರ. ಆದರೆ ದಿನಂಪ್ರತಿ ನಾವು ಆಗಸದಲ್ಲಿ ಸದಾಕಾಲ ಒಂದಾಗುತ್ತಲೇ ಇರಬೇಕು. ಹೀಗೆ ಬಾ, ಹೀಗೆ ಇದು ಭಗವತಿಯಾಗಿ ನೆಲೆಗೊಳ್ಳುತ್ತೇನಂತೆ, ಭಗವತಿಯಾಗಿ ನೆಲೆಗೊಳ್ಳುತ್ತೇನಂತೆ, ಭಗವತಿಯಾಗಿ ಭಗವತಿಗೆ ಅನುಗ್ರಹವನ್ನು ಮಾಡಿ ಆಯಿತು. ಗುಳಿಗ ಸಾಗೋಣವೇ ನಾವು. ಒಟ್ಟಿಗೆ ಒತ್ತಿನ ನನ್ನಡ ತುಂಬುಗು ಯಾರ ಈ ಕ್ಷೇತ್ರ ನೆಲೆಯವಳು ಒಂದಿಲ್ಲ ಎಂಗ ಬೋಡೆ ನಾವು ಮಾತರ ಮೂಲೆ ಉಂಟು ಅಚಾದಿ ಪ್ರಕಾರ ಯಾವ ಮೂಲೆ ನೆಲೆಯಾಗ್ತದೆ. ಅರ್ಥವಾಯಿತಯ್ಯ. ಈ ಕಾಲದಲ್ಲಿ ಭಗವತಿಗೆ ಆಸುರಿ ಕ್ರಿಯೆಯಲ್ಲಿ ಪೂಜೆಯಾಗುವಂತದ್ದು, ನಮಗೆ ದೇವಕ್ರಿಯೆಯಲ್ಲಿ ಪೂಜೆಯಾಗುವಂತದ್ದು. ಅವಳಿಗೆ ಆಸುರಿ ಕ್ರಿಯೆ ಎನ್ನುವ ಹಾಗೆ ಹೇಳಿದ್ರೆ ಹೇಗೆ? ಶ್ವೇತ ಕುಕ್ಕುಟದ ಹರಕೆ ಎನ್ನುವುದು ಹರಿಹರಿದು ಬರುವುದಕ್ಕುಂಟು. ಅದನ್ನ ಕಡಿಯುವಂತಹ ಕಾಲದಲ್ಲಿ ಅದರಿಂದ ಹರಿಯುವಂತಹ ರಕ್ತವನ್ನು ನಿನಗೆ ಪಾನ ಮಾಡುವ ಆಸೆ. ಹಾಗಿದ್ರೆ ಅದಕ್ಕೂ ಕೂಡ ಅಸ್ತು ಎನ್ನುವವಳಿದ್ದೇನೆ. ಭಗವತಿ ನೆಲೆಯಾಗಿರುವಂತಹ ಈ ಸಸಿಹಿತ್ಲು ಕ್ಷೇತ್ರವನ್ನು ಉದ್ಧರಿಸಿಕೊಂಡು ಬರುವಂತ ಕ್ಷೇತ್ರ ಪಾಲಕನಾಗಿ ನೆಲೆಯಾಗುವ